ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯಲಕ್ಷ್ಮಿ ಕುಕಿಂಗ್ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ವಿಜಯಲಕ್ಷ್ಮಿ. ಬಹಳ ಜನರ ಕೋರಿಕೆಯ ಮೇಲೆ ನಾನು ವಿತ್ ಫೇಸ್ ವಿಡಿಯೋ ಮಾಡ್ತಿದ್ದೀನಿ. ಬಹಳ ಜನ ಹೇಳಿದ್ರು, ಮೇಡಮ್ ನೀವು ಉತ್ತರ ಕರ್ನಾಟಕದವ್ರು ಅಂತ ಹೇಳ್ತೀರಿ, ಆದರೆ ಉತ್ತರ ಕರ್ನಾಟಕದ ಭಾಷೆ ಬಳಸೋದಿಲ್ಲ ಅಂತ. ಅದಕ್ಕೆ ಇವತ್ತಿನಿಂದ ನಾನು ಉತ್ತರ ಕರ್ನಾಟಕ ಭಾಷೆಯನ್ನು ಬಳಸಿ ನಿಮ್ಮ ಫೇವ್ರೆಟ್ ಫುಡ್ಗಳನ್ನು ಮಾಡುವಂಥ ಪ್ರಯತ್ನ ಮಾಡ್ತೀನಿ. ನೋಡ್ರಿ, ಇಲ್ಲಿ ನಾನು ಇವತ್ತು ಒಂದು ಅರ್ಧ ಕೆಜಿಯಷ್ಟು ಪಾಂಫ್ರೆಟ್ ಮೀನು ತೊಗೊಂಡು ಬಂದಿದ್ದೀನಿ. ಇದೊಂದು ಸೂಪರ್ ಆಗಿರುವಂತಹ ತವಾ ಫ್ರೈ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ. ದಯವಿಟ್ಟು ನನ್ನ ವಿಡಿಯೋಗಳು ನಿಮಗೆ ಲೈಕ್ ಆಗ್ತಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡ್ರಿ, ವಿಡಿಯೋನ ಶೇರ್ ಮಾಡೋದು ಮರಿಬೇಡ್ರಿ. ಹಾಗೇನೆ ಇವತ್ತೊಂದು ಸೂಪರ್ ಆಗಿರುವಂಥ ಪಾಂಫ್ರೆಟ್ ಮೀನ್ದು ತವಾ ಫ್ರೈ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಬರ್ರಿ. ನೋಡ್ರಿ, ನಾನಿಲ್ಲಿ ಅರ್ಧ ಕೆಜಿಯಷ್ಟು ಪಾಂಫ್ರೆಟ್ ಮೀನು ತೊಗೊಂಡೇನಿ. ಇದಕ್ಕೆ ನಾನು ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಬಿಸಿ ನೀರೊಳಗೆ ನೆನೆ ಇಟ್ಟೀನಿ. ಯಾಕಂದ್ರೆ ಮಸಾಲೆ ರುಬ್ಬಿ ಮಾಡಬೇಕು. ನೆನೆ ಇಡೋದ್ರಿಂದ ಮಸಾಲೆ ಭಾಳ ಸ್ಮೂತ್ ಆಗಿ ಬರ್ತೈತಿ. ಎಷ್ಟು ಸಾಧ್ಯ ಆಗೋದಷ್ಟು ನುಣ್ಣಗೆ ರುಬ್ಬ್ರಿ. ಒಂದು 15 ಬ್ಯಾಡಗಿ ಮೆಣಸಿನ್ಕಾಯಿ ನಾನು ಬಿಸಿನೀರಾಗ ನೆನೆ ಇಟ್ಟಿದ್ದೆ. ಈಗ ಇದನ್ನು ಹಾಕೋತೀನಿ. ಹಾಗೆ ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪ, ಒಂದು 8 ರಿಂದ 10 ಬೆಳ್ಳುಳ್ಳಿ ಎಸಲ, ನಾವು ಹವೇಜ್ ಅಂತ ಕರಿತೀವಿ. ಹವೇಜ ಅಂದ್ರೆ ಕೊತ್ತಂಬರಿ ಬೀಜ, ಶುಂಠಿ, 1 ಟೀ ಸ್ಪೂನ್ ಅಷ್ಟು ಜೀರಿಗೆ, ಅರಿಶಿನ ಇದಕ್ಕೆ ಹಾಕೊಂಡು ರುಬ್ಕೋತೀನಿ. ಒಂದು ಸಣ್ಣ ತುಂಡಷ್ಟು ಹುಣಸೆ ಹುಳಿನೂ ಹಾಕೋತೀನಿ. ಅಥವಾ ನಿಮ್ಮ ಹತ್ರ ಹುಣಸೆ ಹುಳಿ ಇರಲಿಲ್ಲ ಅಂದ್ರೆ ವೆನಿಗರ್ ಅಥವಾ ನಿಂಬೆಹಣ್ಣಿನ ರಸ ಕೂಡ ನೀವು ಹಾಕೋಬೋದು. ನೋಡಿ, ನಿಮ್ಮ ಹುಳಿಗೆ ಅನುಗುಣವಾಗಿ ನೀವು ಹುಣಸೆ ಹುಳಿ ಹಾಕೋರಿ. ನಾನು ಇದಕ್ಕೆ ಮಿಕ್ಸಿಗೆ ಹಾಕೊಳಕತ್ತೀನಿ. ಇದನ್ನ ಈಗ ಇದನ್ನು ರುಬ್ಕೊಂಡ್ಬಂದ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಪೇಸ್ಟ್ನ ಮಾಡ್ಕೊಂಡಿದ್ದೀನಿ. ಪೇಸ್ಟ್ ಇಷ್ಟೇ ಗಟ್ಟಿಯಾಗಿರಲಿ. ನಾವು ತವಾ ಫ್ರೈ ಮಾಡೋದ್ರಿಂದ ಮಸಾಲೆ ಎಲ್ಲ ಮೀನಿಗೆ ನೀಟಾಗಿ ಅಂಟಬೇಕು. ಸೊ ಹಾಗಾಗಿ ಆದಷ್ಟು ಗಟ್ಟಿಯಾಗಿ ನೀವು ಪೇಸ್ಟ್ನ ಮಾಡ್ಕೊಳ್ಳಿ. ನೋಡಿ, ನೀವು ಮಾರ್ಕೆಟಲ್ಲಿ ಮೀನು ಕೊಂಡ್ಕೊಂಡ್ಮೇಲೆ ಅವ್ರಿಗೆ ನೀವು ಹೋಟೆಲ್ ಸ್ಟೈಲಲ್ಲಿ ಕಟ್ ಮಾಡಿ ಕೊಡಿ ಅಂತಂದರೆ ಅವ್ರು ಈ ರೀತಿಯಾಗಿ ಕಟ್ ಮಾಡಿಕೊಡ್ತಾರೆ. ಅವರೇ ಕಟ್ ಮಾಡಿಕೊಟ್ಟಿದ್ದು ನಾನು ಬಂದಮೇಲೆ ಸ್ವಲ್ಪ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಅಷ್ಟೇ. ಈಗ ಇದಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ನೋಡ್ಕೊಂಡ್ಬಿಟ್ಟು ಮಸಾಲೆನ ಹಾಕೊಳ್ಳೋಣ. ನೋಡಿ, ನೀಟಾಗಿ ಮೀನಿಗೆ ಮಸಾಲೆನ ಮಸಾಜ್ ಮಾಡಬೇಕು. ನಿಮಗೆ ಇದು ಕೋಟಿಂಗ್ ಇನ್ನೂ ಚೆನ್ನಾಗಿ ಬರಬೇಕು ಅಂದರೆ ಸ್ವಲ್ಪ ನೀವು ಕಡಲೆ ಹಿಟ್ಟು ಅಥವಾ ಕಾರ್ನ್ಫ್ಲೋರ್ನ ಯೂಸ್ ಮಾಡ್ಕೋಬೋದು, ಅಥವಾ ಅಕ್ಕಿ ಹಿಟ್ಟನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ನಾನು ಸ್ವಲ್ಪ ಇಲ್ಲಿ ಕಡಲೆ ಹಿಟ್ಟನ್ನ ಯೂಸ್ ಮಾಡ್ಕೋತೀನಿ. ನೋಡಿ, ಈ ಥರ ಎಲ್ಲ ಅಂಟದೆ ಹೋಗಬಾರ್ದು. ಹಾಗಾಗಿ ಸ್ವಲ್ಪ ನಾನು ಕಡಲೆ ಹಿಟ್ಟನ್ನ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು, ಜಾಸ್ತಿ ಹಾಕೊಳ್ಳೋದು ಬೇಡ, ಅರ್ಧ ಟೀ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ನಾನು ಹಾಕೋತಿದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ಸೊ ಇದನ್ನು ನೀಟಾಗಿ ಕಡಲೆ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕೋಟಿಂಗ್ ಚೆನ್ನಾಗಿ ಗಟ್ಟಿಯಾಗಿ ಕೂರಲಿ ಅನ್ನೋ ಕಾರಣಕ್ಕೆ. ಆಮೇಲೆ ನೋಡಿ, ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬಂದಿದೆ ಈಗ ಆಲ್ರೆಡಿ. ಇದಕ್ಕೆ ನಾನು ಕಲರ್ ಹಾಕ್ಕೊಂಡಿಲ್ಲ. ಹೊಟ್ಟೆಲೆಲ್ಲ ಮಸಾಲೆ ಚೆನ್ನಾಗಿ ತುಂಬ್ಕೋಬೇಕು. ತುಂಬ ಟೇಸ್ಟ್ ಮೀನಿದು, ತುಂಬ ರೇರ್ ಕೂಡ. ಅದಕ್ಕೆ ನೀಟಾಗಿ ಮಸಾಲೆನೆಲ್ಲ ಹಾಕ್ಕೊಳ್ಳಿ. ನೋಡಿ, ನಾನು ಮೀನಿಗೆ ನೀಟಾಗಿ ಮಸಾಲೆ ಹಚ್ಕೊಂಡಿದ್ದೀನಿ. ತಲೆಗೆಲ್ಲ ಈ ಥರ ಎಲ್ಲ ಒಳಗಡೆ ಎಲ್ಲ ನೀಟಾಗಿ ಮಸಾಲೆ ಸೇರೋ ಥರ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿ ಮಸಾಲೆ ಕೋಟ್ ಮಾಡಿ. ತುಂಬ ಕೋಟ್ ಮಾಡೋದು ಬೇಡ, ಒಂದು ಲೆವೆಲ್ಗೆ, ಅಂದರೆ ಸ್ಪೈಸಸ್ ಜಾಸ್ತಿ ಆಗದಿರೋ ಹಾಗೆ ಮಸಾಲ ಫ್ರೈ ಅನ್ನೋ ಥರದಕ್ಕಾಗಿ ಮಾಡಿ. ನಾನು ನೋಡಿ ಒಲೆಗೆ ಗ್ಯಾಸ್ ಹಚ್ಕೋತಾ ಇದ್ದೀನಿ. ಇದನ್ನು ಒಂದು 10 ನಿಮಿಷ ಮ್ಯಾರಿನೇಟ್ ಬಿಟ್ಟರೆ ಸಾಕು. ತುಂಬ ಹೊತ್ತೇನು ಇಡೋದು ಬೇಡ. ಇದನ್ನು ಹೊರಗಡೆನೇ ಇಟ್ಕೋತಾ ಇದ್ದೀನಿ ನಾನು, ಫ್ರಿಜ್ಜಲ್ಲೆಲ್ಲ ಇಟ್ಕೋತಾ ಇಲ್ಲ. ಓಕೆ, ನಾನು ಇದು ಕಡಾಯಿನ ಬಿಸಿ ಮಾಡಿಕೊಂಡು ವಾಪಸ್ ಬರ್ತೀನಿ. ಓಕೆ, ನೋಡಿ ಫ್ರೆಂಡ್ಸ್, ನಾನು ತವಾನ ಕಾಯಕ್ಕಿಟ್ಟಿದ್ದೀನಿ. ತವಾ ಕಾದಿದೆ. ಈಗ ಇದಕ್ಕೆ ನಾನು ನೀಟಾಗಿ ಎಣ್ಣೆ ಹಾಕೋತೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ತವಾ ಫ್ರೈ ಚೆನ್ನಾಗಿ ಬರುತ್ತೆ. ಓಕೆ, ಈಗ ಇದಕ್ಕೆ ನಾನು ಮೀನನ್ನು ಹಾಕೋತಿದ್ದೀನಿ. ಒಂದೊಂದಾಗಿ ಫ್ರೈ ಮಾಡ್ಕೋತೀನಿ ನಾನು. ನೋಡಿ ಫ್ರೆಂಡ್ಸ್, ಗ್ಯಾಸ್ನ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. 2 ನಿಮಿಷ ಆದಮೇಲೆ ಇದನ್ನು ತಿರುಗಿಸಿ ಹಾಕಬೇಕಾಗತ್ತೆ. ಈಗ ಉಳಿದಿರೋ ಮಸಾಲೆನ ನಾನು ಮತ್ತೆ ಇದಕ್ಕೆ ಹಚ್ತಾ ಇದ್ದೀನಿ. ಇದು ಮಸಾಲ ಫ್ರೈ ಆಗಿರೋದ್ರಿಂದ ಈ ಥರ ನೀವು ಮಸಾಲೆನ
ಕರೆಕ್ಟಾಗಿ ಕೋಟ್ ಆಗೋವರೆಗೂ ಕೂಡ ಫ್ರೈ ಮಾಡಬೇಕಾದ್ರೆ ಹಚ್ಕೋಬೋದು. ಓಕೆ, ನೋಡಿ ಇದು ಪದೇ ಪದೇ ಒಂದು 2 ನಿಮಿಷ ಎರಡು ಕಡೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಎಷ್ಟು ಡೆಲಿಷಿಯಸ್ ಆಗಿ ಕಾಣಿಸ್ತಾ ಇದೆ. ಇದಾಗಿದೆ. ಈಗ ಇದನ್ನ ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನೊಂದು ಮೀನನ್ನ ಫ್ರೈ ಮಾಡ್ಕೊತೀನಿ. ವಾವ್, ಸೂಪರ್ ಆಗಿರುವಂತಹ ಪಾಂಫ್ರೆಟ್ ಮೀನಿನ ತವಾ ಫ್ರೈ ರೆಡಿಯಾಗಿದೆ. ನೋಡಿ, ನೋಡೋಕ್ಕೆ ಎಷ್ಟು ಡೆಲಿಷಿಯಸ್ ಆಗಿ ಕಾಣಿಸ್ತಾ ಇದೆ. ಬನ್ನಿ ಹಾಗಿದ್ರೆ ಇದನ್ನ ಟೇಸ್ಟ್ ಮಾಡಿ ನೋಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಡೆಲಿಷಿಯಸ್ ಆಗಿರುವಂತಹ ಪಾಂಫ್ರೆಟ್ ಮೀನಿನ ತವಾ ಫ್ರೈ ರೆಡಿ ಆಗಿದೆ. ಮಸಾಲೆ ಅಂತೂ ಸೂಪರ್ ಆಗಿ ಬಂದಿದೆ. ಒಂದು ಸ್ವಲ್ಪ ನಾನು ಟೇಸ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ. ಕರೆಕ್ಟಾಗಿ ಮಸಾಲೆ ಎಲ್ಲ ಮೀನಿಗೆ ಅಂಟ್ಕೊಂಡಿದೆ. ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟ್ ಆಗಿದೆ. ನೀವು ಕೂಡ ತಪ್ಪದೆ ನಿಮ್ಮ ಮನೆಯಲ್ಲೂ ಕೂಡ ಪಾಂಫ್ರೆಟ್ ಮೀನಿನ ತವಾ ಫ್ರೈನ ಒಮ್ಮೆ ಮಾಡಿ ನೋಡಿ. ನಾನು ಹೇಳಿರೋ ವಿಧಾನದಲ್ಲಿ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ, ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಬೆಲ್ ಐಕಾನ್ನ ಒತ್ತೋ ಮೂಲಕ ನಾನು ಮಾಡೋ ವಿಡಿಯೋನ ನೀವೇ ಮೊದಲು ಪಡೀರಿ. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ನಮಸ್ಕಾರ.